ವಿಶೇಷವಾದಂತಹ ಗುರುಗಳು ಯಾರೋ ಕಟ್ಟಿದ ಮಠದಲ್ಲಿ ಬಂದು ಅವರು ಇರಲಿಲ್ಲ. ತಾವೇ ಸ್ವತಃ ಗುದ್ದಲಿಯನ್ನ ತೆಗೆದುಕೊಂಡು ತಾವೇ ಸ್ವತಃ ಮಠವನ್ನ ಕಟ್ಟಿ ಮುಕ್ತಿ ಮಂದಿರವನ್ನ ಆಗಿಸಿದರು. ಯಾರೋ ಮಾಡಿದಂತಹ ರೋಡಿನಲ್ಲಿ ಅವರು ನಡೀಲಿಲ್ಲ. ತಾವೇ ಸ್ವತಃ ರೋಡನ್ನ ಮಾಡಿ ಭಕ್ತರಿಗೂ ಕೂಡ ಆ ರೋಡಿನಲ್ಲಿ ಬರೋದಕ್ಕೆ ಅನುವು ಮಾಡಿಕೊಟ್ರು. ಯಾರೋ ತೋಡಿದ ಬಾವಿಯ ನೀರನ್ನ ಅವ್ರು ಕುಡಿಲಿಲ್ಲ. ತಾವೇ ಸ್ವತಃ ಬಾವಿಯನ್ನ ತೋಡಿ ಅಲ್ಲಿ ನೀರನ್ನ ಹರಿಸಿ ಆ ಮೂಲಕವಾಗಿ ಜನರಿಗೆ ದಾಸೋಹವನ್ನ ಮಾಡಿದಂಥವ್ರು. ಯಾರೋ ಮಾಡಿದ ಪ್ರಸಾದವನ್ನ ಸೇವನೆ ಮಾಡಲಿಲ್ಲ. ತಾವೇ ಬೀಸಿ ತಾವೇ ಕುಟ್ಟಿ ತಾವೇ ಪ್ರಸಾದವನ್ನ ರೆಡಿ ಮಾಡ್ಕೊಂಡು ತಾವೇ ಸೇವಿಸ್ತಾ ಇದ್ರು. ಪ್ರತಿ ದಿವಸವೂ ಕೂಡ ಬೇವಿನ ರಸವನ್ನ ಸೇವಿಸ್ತಾ ಇದ್ರು ಗಂಗಾಧರ ಜಗದ್ಗುರು. ತಾವೇ ಭಿಕ್ಷೆಯನ್ನ ಬೇಡಿ ಧಾನ್ಯಗಳನ್ನ ತಂದು ದಾಸೋಹವನ್ನ ಮಾಡಿದಂತಹ ಮಹಾನ್ ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ರೆ ವಿಜಯವೀರ ಗಂಗಾಧರ ಶಿವಾಚಾರ್ಯ ಭಗವತ್ಪಾದವರು. ತಟ್ಟನ್ನೇ ತಮ್ಮ ಉಡುಗೆಯನ್ನಾಗಿ ಮಾಡಿಕೊಂಡ್ರು. ಒಡೆದ ಮಡಿಕೆಯಲ್ಲೇ ನೀರನ್ನ ಕುಡಿತಾ ಇದ್ರು. ತಮ್ಮ ಸುತ್ತಲೂ ಕೂಡ ಕ್ರಿಮಿ ಕೀಟಗಳು ಮೃಗ ಪಕ್ಷಿಗಳು ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದರೂ ಕೂಡ ತಪಸ್ಸನ್ನ ಮಾಡ್ತಾ ಇದ್ರು. ಅಂತಹ ಅದ್ಭುತವಾದಂತಹ ಸನ್ಯಾಸ ಪರಂಪರೆಯ ಮೇರು ಪರ್ವತ ಯಾರಾದರೂ ಇದ್ರೆ ಅದು ರಂಭಾಪುರಿ ಜಗದ್ಗುರುಗಳಾಗಿರ್ತಕ್ಕಂಥ ವಿಜಯವೀರ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು.